ತಮಿಳುನಾಡಿನ ಮಾಡ್ಕೊಂಡು ಆಗಬೇಡಿ. ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರೈತರ ಹಿತವನ್ನು ರಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಕರ್ತವ್ಯದ ನೆನಪು ಮಾಡಿಕೊಳ್ಳೋದಕ್ಕೆ ಈ ಹೋರಾಟ. ಯಾತಕ್ಕಾಗಿ ಈ ಹೋರಾಟ ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದೆನೆ ಎಲ್ನಿನೋ ಎಫೆಕ್ಟ್ನ ಪರಿಣಾಮ ಈ ವರ್ಷ ಮಳೆ ಕೊರತೆ ಆಗುತ್ತೆ ಅನ್ನುವ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲರಿಗೂ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಆ ಸುತ್ತೋಲೆ ಏನು ಅಂತ ಹೇಳಿದ್ರೆ, ನಮ್ಮ ಡ್ಯಾಂಗಳ ಕುಡಿಯೋ ನೀರಿಗಾಗಿ ಸೇಕರಿಸಿರಿ, ರೈತರೇ ನೀವು ಬಿತ್ತನೆ ಮಾಡಬೇಡಿ, ಈ ವರ್ಷ ಮಳೆ ಕೊರತೆ ಕಾಡುತ್ತೆ ಅನ್ನುವ ಮಾತನ್ನು ಹೇಳಿದ್ರು. ನಾನು ಮುಖ್ಯಮಂತ್ರಿ ಕೇಳಕ್ ಬಯಸ್ತೇನೆ, ಕುಡಿಯುವ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನ ತುಂಬಿಸುವ ಕರ್ತವ್ಯ ಯಾರ್ದಿತ್ತು? ಸರ್ಕಾರದ ಇತ್ತು, ನಿಮ್ಮದೇ ಇತ್ತು. ನೀವು ಕುಡಿಯೋ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನ ತುಂಬಿಸುವ ಕೆಲಸವನ್ನ ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ರೈತರಿಗೆ ಹೇಳಿದ್ರಿ ಬಿತ್ತನೆ ಮಾಡಬೇಡಿ ಅಂತ ಹೇಳಿ, ನಾವು 90% ಬಿತ್ತನೆ ಮಾಡಿಲ್ಲ. ಆದ್ರೆ ಕುಡಿಯೋ ನೀರಿಗಾಗಿ ನೀರನ್ನ ಶೇಖರಣೆ ಮಾಡುವ ಜವಾಬ್ದಾರಿ ನಿಮ್ದಿತ್ತು, ಯಾಕೆ ಆ ಕೆಲಸ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಇಂಥ ಪರಿಸ್ಥಿತಿ ಬಂದಾಗ 15 ದಿನ ಮುಂಚೆ, ತಿಂಗಳ ಮುಂಚೆ ಸರ್ವಪಕ್ಷಗಳ ಸಭೆ ಕರೆದು ನಮ್ಮ ವಕೀಲರ ತಂಡದ ಜೊತೆಗೆ ಸಮಾಲೋಚನೆ ಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನ ನ್ಯಾಯಾಲಯದ ಮುಂದೆ ಮನವರಿಕೆ ಮಾಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮಾಡಬೇಕಾಗಿತ್ತು. ದುರ್ದೈವ ಸಂಗತಿ, ನಿಮಗೆ ರಾಜ್ಯದ ರೈತರ ಬರ ಮುಖ್ಯ ಆಗಲಿಲ್ಲ, ನಿಮ್ಮ ಶಾಸಕರ ಅಧಿಕಾರದ ಬರವನ್ನು ನಿವಾರಿಸೋದ್ರ ಕಡೆಗೆ ಜೈಲಿನಲ್ಲಿ ಹೋಗಿ ಕುತ್ಕೊಂಡ್ರಿ. ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ, ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರನ್ನ ಮರ್ತ್ರಿ. ನಿಮ್ಮ ಅಧಿಕಾರದ ಹಿತಾಸಕ್ತಿಯ ರಕ್ಷಣೆಗಾಗಿ ಬರ ಪೀಡಿತ ರೈತರನ್ನ ಮರ್ತ್ರಿ, ಬರಗೆಟ್ಟ ಶಾಸಕರಿಗೋಸ್ಕರ ಜೈಲಿನಲ್ಲಿ ಕೂತ್ರಿ. ನಿಮ್ಮ ನಿಲುವಿಗೆ ಧಿಕ್ಕಾರ, 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 ಧಿಕ್ಕಾರ. ನಿಮಗೆ ರೈತರ ಹಿತ ಮುಖ್ಯ ಆಗಿದ್ರೆ, ಕರ್ನಾಟಕ ರಾಜ್ಯದ ಜನರ ಹಿತ ಮುಖ್ಯ ಆಗಿದ್ರೆ, ನೀವು 15 ದಿನ ಮುಂಚಿತವಾಗಿ ಸರ್ವಪಕ್ಷದ ಸಭೆಯನ್ನು ಕರೀತಾ ಇದ್ರಿ. ಯಾಕೆ ನೀವು ಸಭೆ ಕರೀಲಿಲ್ಲ? ನೀವು ನಮ್ಮ ಭಾಗದ ರೈತರ ಹಿತ ಮುಖ್ಯ ಆಗಿದ್ರೆ ನೀವು ಹೇಳಿದ್ರಿ ಕುಡಿಯೋ ನೀರಿಗೋಸ್ಕರ ನೀರನ್ನು ಶೇಖರಣೆ ಮಾಡಬೇಕು ಅಂತ ಹೇಳಿ. ಇದೆಯಾ ನಮ್ಮ ಡ್ಯಾಮ್ ನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಟಿದ್ದೀರಾ? ನೀವೇನಾದ್ರು ತಮಿಳುನಾಡಿಗೆ ರಾತ್ರಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದೀರಲ್ಲ, ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವೊಂದು ಮಾತು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇವೆ, ನಾವ್ ಯಾರು ಕೂಡ ತಮಿಳುನಾಡಿನ ವಿರೋಧಿಗಳಲ್ಲ. ಬಿಜೆಪಿಯವರು ತಮಿಳು ಜನರ ವಿರೋಧಿಗಳಲ್ಲ. ತಮಿಳುನಾಡು ಜನರನ್ನ ನಮ್ಮ ಶತ್ರುಗಳು ಅಂತೂ ನಾವು ಭಾವಿಸಿಲ್ಲ, ಅವ್ರು ನಮ್ಮ ನೆರೆಹೊರೆಯವರು. ಆದ್ರೆ ಕರ್ನಾಟಕದ ಪರಿಸ್ಥಿತಿ, ಅದರ ಗಂಭೀರತೆ, ಅದನ್ನು ಅರ್ಥ ಮಾಡಿಸುವ ಕೆಲಸವನ್ನ ನೀವ್ಯಾಕೆ ಇನ್ನು ಮಾಡಿಲ್ಲ? ನಾವು ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿತ್ತು. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಾದ್ರೂ 2 ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕದ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ KRS ಕರ್ಕೊಂಡು ಬನ್ನಿ, ತೋರಿಸಿ. ಇಲ್ಲಿಯ ಡ್ಯಾಮಿನ ಪರಿಸ್ಥಿತಿ ಏನಿದೆ ಅಂತ ತೋರಿಸಿ. ಇದೇ ಸಂದರ್ಭದಲ್ಲಿ ಹೋದ ವರ್ಷ ಎಷ್ಟು ಡ್ಯಾಮ್ ಭರ್ತಿಯಾಗಿತ್ತು, ನೀರಿನ ಒಳ ಹರಿವು ಎಷ್ಟಿತ್ತು, ಈಗಿನ ಪರಿಸ್ಥಿತಿ ಏನಿದೆ, ಬರದ ಭೀಕರತೆ ಹೇಗೆ ಕರ್ನಾಟಕವನ್ನು ಮಾಡ್ತಾ ಇದೆ ಅನ್ನೋದನ್ನ ಒಂದು ಕಣ್ಣಾರೆ ನೋಡಲಿ. ಬಹುಶಃ ಕಣ್ಣಾರೆ ನೋಡಿದ್ರೆ ಅವರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ. ಅವರೇ ಸಂಕಷ್ಟ
ಜವಾಬ್ದಾರಿ ಯಾರ್ದು? ಮುಖ್ಯಮಂತ್ರಿಗಳ ನಿಮ್ದು ಅದು ಅರ್ಥ ಮಾಡಿಸೋ ಜವಾಬ್ದಾರಿ. ನೀವು ಅರ್ಥ ಮಾಡಿಸಿ ಅಂತ ಆಗ್ರಹ ಮಾಡಲಿಕ್ಕೆ, ನಿಮ್ ಕರ್ತವ್ಯದ ನೆನಪಾಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು KRSಗೆ ಮುಟ್ಟಿ ಹಾಕಿದ್ದಾರೆ. ಇವತ್ತು KRSಗೆ ಮುಟ್ಟಿ ಹಾಕಿರೋದ್ರ ಉದ್ದೇಶ ನಿಮಗೆ ನಿಮ್ಮ ಕರ್ತವ್ಯದ ನೆನಪಾಗಲಿಕ್ಕೆ. ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮನ್ನು ಮೊದಲನೇ ಬಾರಿಗೆ ಮಂತ್ರಿ ಮಾಡಿದ್ದು ನನಗೆ ನೆನಪಿರುತ್ತೆ ಬಂಗಾರಪ್ಪ ಸಾಹೇಬರು. ಬಂಗಾರಪ್ಪ ಸಾಹೇಬರಿಗೆ ಗೊತ್ತಿಲ್ಲ, ಅವರು ನೀವು ತಡೆದುಕೊಂಡಿದ್ರು ಏನ್ ಬೇಕಾದ್ರೆ ನೀರು ಬಿಡೋಲ್ಲ ಅಂತ ಹೇಳಿ. ನಿಮ್ಗೆ ಮೊದಲನೇ ಬಾರಿಗೆ ಮಂತ್ರಿ ಮಾಡಿದಂತ ಬಂಗಾರಪ್ಪ ಸಾಹೇಬ್ರ ದಿಟ್ಟ ಕೂಡ ನಿಮಗೂ ನೋಡ್ಲಿ, ನಿಮಗೂ ಅವ್ರ ದಿಟ್ಟ ತಗೊಂಡ್ಬರ್ಲಿ. ನೀವು ನಿಲ್ಲು ತಗೊಳ್ಳಿ, ಬೇಕಾದಾಗ್ಲಿ ಏನ್ ಬೇಕಾದ್ರೂ ಆಗ್ಲಿ ನೀರು ಬಿಡೋಲ್ಲ ಅನ್ನುವಂತ ನೀವು ತಗೊಳ್ಳಿ. ಕಟ್ಟು ಮುಚ್ಚಿ ನೀರು ಬಿಟ್ಟು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿ ಆಗಬೇಡಿ ಅಂತ ಎಚ್ಚರಿಸೋದಕ್ಕೋಸ್ಕರ ಈ ಚಳುವಳಿ. ನಿಮ್ ಜೊತೆಗೆ ನಾವಿದೀವಿ ಅಂತ ಹೇಳೋದಕ್ಕೋಸ್ಕರ ಈ ಚಳವಳಿ. ನೀವು ವಿಧೇಯಕ ಕೊಡಿ, ಏನ್ ಬೇಕಾದ್ರೂ ನೀರು ಬಿಡಲ್ಲ ಅಂತ ಹೇಳಿ. ಕರ್ನಾಟಕದ ಜನ ನಿಮ್ ಜೊತೆಗೆ ನಿಲ್ತವೆ, ನಿಮ್ಮನ್ನ ಬಂಡೆ ಅಂತ ಹೇಳ್ತಾರೆ. ನೀವು ಒಂದೊಂದ್ಸರಿ ಹೇಳ್ಕೊಂಡಿದ್ದೀರಿ, ನಾನು ಬಂಡೆ ಇದ್ದಂಗೆ ಹೇಳ್ತೀನಿ. ಕಾವೇರಿ ನೀರಿನ ವಿಷಯದಲ್ಲೂ ಕೂಡ ನೀವು ಬಂಡೆ ತರ ಇರಿ, ಬಂಡೆ ತರ ಇರಿ. ಆ ಬಂಡೆ ತರ ಇರ್ಬೇಕೆ ಹೊರತು ಬಂಡೆತನದಿಂದ ನೀರು ಬಿಡುವ ನೀರುಗಂಟಿ ಆಗಬಾರದು ಅನ್ನೋದು ನಮ್ಮ ಆಗ್ರಹ. ನೀವು ಬಂಡೆ ತರ ಇರಿ, ನಾವು ನಿಮ್ ಜೊತೆಗೆ ಇರ್ತೀವಿ. ಬಂಡೆತನದಿಂದ ವ್ಯವಹರಿಸಿದ್ರೆ ಯಾವನೇನ್ ಬೇಕಾದ್ರೂ ಸ್ಟ್ರೈಕ್ ಮಾಡ್ಕೊಳ್ಳಿ, ಯಾವನೇನ್ ಮಾಡಕ್ಕಾಗತ್ತೆ. ನನಗೆ ತಮಿಳುನಾಡಿನ ಮುಖ್ಯಮಂತ್ರಿ ನನ್ನ ದೋಸ್ತು, ಅವ್ರಿಗೆ ಬೇಜಾರಾಗಬಾರ್ದು. ನಮ್ಮ ರೈತರು ನೀರಿಲ್ಲದೆ ಒದ್ದಾಡಿದ್ರು ಪರವಾಗಿಲ್ಲ, ಬೆಂಗಳೂರು ಜನರಿಗೆ ಕುಡಿಯಕ್ ನೀರಿಲ್ಲದೆ ಪರವಾಗಿಲ್ಲ. ನಮ್ಮ ದೋಸ್ತಿ ಅದಕ್ಕೆ ಭಂಗ ಬರಬಾರ್ದು. ನಮ್ಮ ದೋಸ್ತಿಗೆ ಭಂಗ ಬಂದ್ರೆ ನಮ್ಮ ಹೈಕಮಾಂಡಿಗೆ ಸಿಟ್ಟು ಬರುತ್ತೆ, ಹೈಕಮಾಂಡಿಗೆ ಸಿಟ್ಟು ಬಂದ್ರೆ ನಮ್ಮ ಕುರ್ಚಿ ಉಳಿಯುತ್ತೋ ಇಲ್ವೋ ಅಂತ ಆಲೋಚನೆ ಮಾಡಿದ್ರೆ ನಿಮ್ ಬಂಡೆಗೆ ಡೈನಾಮಿಕ್ ಕೊಡೋ ಕೆಲಸನ ರಾಜ್ಯದ ರೈತರು ಮಾಡ್ತಾರೆ, ರಾಜ್ಯದ ಜನ ಮಾಡ್ತಾರೆ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.